ಇಲ್ಲಿ ಒಳ್ಳೇದು ಕೆಟ್ಟದು ಅಂತ ಕೂತ್ಕೊಂಡು ಡಿಸೈಡ್ ಮಾಡಕ್ ನನಗೆ ಟೈಮ್ ಇಲ್ಲ. ಮಸ್ತಾನ ಯಾರು ಗೊತ್ತೇನೋ, ಬೆಂಗಳೂರಿಗೆ ದೊಡ್ಡದಾದ ಅಂಡರ್ ವರ್ಲ್ಡ್ ಡಾನು. ಇಮ್ಮಿಡಿಯೇಟ್ ಆಗಿ ಊರ್ ಹೊರಟ್ಬಿಡೋ. ಸಿಂಗಾರಿ, ನೀನ್ ಯಾವಾಗ್ಲೂ ಕೆಲ್ಸ ಮಾಡ್ತಾನೆ ಇರ್ತೀಯಲ್ಲ, ನಿನಗ್ ಬೇಜಾರೇ ಆಗಲ್ವಾ? ನೀವ್ 24 ಗಂಟೆನೂ ಕುಡಿತಾ ಇರ್ತಿರಲ್ಲ, ನಿಮಗ್ ಬೇಜಾರಾಗಲ್ವಾ? ಅದು ನನ್ನ ಎನರ್ಜಿ ಟಾನಿಕ್. ಅದಿಲ್ಲ ಅಂದ್ರೆ ಕೈ ಕಾಲ್ ಆಡದೇ ಇಲ್ಲ. ನಿಮ್ಗೆ ಕುಡಿದೇ ಹೋದ್ರೆ ಹೇಗ್ ಕೈಕಾಲ್ ಆಡಲ್ವೋ, ನನ್ಗೂ ಕೆಲ್ಸ ಮಾಡದೆ ಹೋದ್ರೆ ಹಂಗೆ ಕೈಕಾಲ್ ಆಡಲ್ಲ. ನೀವು ಶ್ರೀಮಂತರು, ಕೆಲ್ಸ ಮಾಡದೆ ಸುಮ್ನೆ ಕೂತ್ಕೊಂಡ್ ತಿಂದ್ರು ಏನು ತೊಂದ್ರೆ ಆಗಲ್ಲ. ನಾವು ಕೆಲ್ಸದವ್ರು, ಕೆಲ್ಸ ಮಾಡ್ಲೇಬೇಕು. ನೀನೇ ಕೆಲ್ಸದೊಳತ್ತಿ ಸಿಂಗಾರಿ, ನೀನು ನನ್ನ ಹೆಂಡತಿ ತರ ಅಂದಮೇಲೆ ನನ್ನ ಆಸ್ತಿ ಸರಿ, ನಮ್ಮಪ್ಪನ ಆಸ್ತಿಗೆಲ್ಲ ನೀನು ಒಡ್ತಿತ್ತಾನೆ. ನೋಡಿ, ನಮ್ದಲ್ದಿರೋ ಸ್ವತ್ತಿನ ಮೇಲೆ ನನಗೆ ಯಾವ ಆಸೆನೂ ಬೇಡ. ದೇವ್ರು ನನಗೆ ಕೊಟ್ಟಿರೋದನ್ನೇ ಅನುಭವಿಸೋದಕ್ಕೆ ಆಗ್ತಿಲ್ಲ. ನಿಮ್ಮ ಆಸ್ತಿ ನನಗೆ ಯಾಕೆ? ಅಲ್ಲ ಸಿಂಗಾರಿ, ನಾನೇನಾದ್ರೂ ಹೇಳಬೇಕಿಲ್ಲ, ಅದಕ್ಕೊಂದು ಎದುರುತ್ರದ ಬಾಣ ರೆಡಿ ಮಾಡ್ಕೊಂಡಿರ್ತೀಯಲ್ಲ. ನೀವ್ ಬಿಟ್ಟಿರೋ ಬಾಣದ ಮುಂದೆ ನನ್ ಮಾತ್ ಯಾವ ಲೆಕ್ಕ ಹೇಳಿ? ಹಂಗ ಹೇಳ್ಬೇಡ್ರಿ ಸಿಂಗಾರಿ, ನಾನ್ ನೆಟ್ಟಿರೋ ಬಾಣ ನನ್ಗೆ ಚುಚ್ಚಿದಂಗಾಗುತ್ತೆ. ನಿಮ್ ಖುಷಿಗೋಸ್ಕರ ಬೇರೆಯವ್ರಿಗೆ ನೋವು ಕೊಡೋದ್ ಗೊತ್ತಿರೋ ನಿಮ್ಗೆ ನೋವಾಗುತ್ತೆ ಅಂದ್ರೆ ಯಾರು ನಂಬಲ್ಲ. ನಿಮ್ಗೆ ನಿಮ್ ಖುಷಿನೇ ಮುಖ್ಯನೇ ಹೊರತು ನೀವ್ ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಹೌದಾ? ಈಗನ್ಬಿಟ್ಟ ಅದೇನ್ ಯೋಚನೆ ಮಾಡ್ಬೇಕು ಹೇಳು ಸಿಂಗಾರಿ, ಅದು ಮಾಡೇ ಬಿಡ್ತೀನಿ. ಇನ್ನೊಬ್ರ ಬಗ್ಗೆ ಕಾಳಜಿ ತಗೊಳ್ಳೋದನ್ನ ಯಾರು ಹೇಳ್ಕೊಡಲ್ಲ, ಅದು ನಿಮ್ ಮನ್ಸಿಂದಾನೇ ಬರ್ಬೇಕು. ಆದ್ರೆ ನಿಮ್ ಮನ್ಸಲ್ಲಿ ನಿಮ್ ತಾಯಿ ಮೇಲೇನೆ ದ್ವೇಷ ತುಂಬಿರುವಾಗ ಬೇರೆ ಯಾವ್ದ ಜಾಗ ಇದೆ ಹೇಳಿ? ಓಕೆ ಓಕೆ ಓಕೆ, ಈಗೇನ್ ನಾನ್ ನಿಮ್ ಕಾಳಜಿ ಮಾಡ್ಬೇಕು ತಾನೆ? ಕೊಡಿ, ನಾನೇ ಸೀರೆ ಮಾಡಿಸ್ತೀನಿ. ಅಯ್ಯೋ ಬೇಡ, ಇದೆಲ್ಲ ನಿಮ್ಮಿಂದ ಆಗೋದಿಲ್ಲ, ನಾನ್ ಮಡಚ್ತೀನಿ. ಆಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗರ್ ಕೆಲ್ಸ ಮುಂದೆ. ಹಾಡ್ ಕೇಳಿದೀನಿ, ನಮ್ಮಪ್ಪ ಆಗಾಗ ಹಾಡ್ತಿರ್ತಾರೆ. ಈ ತಾರಕ್ ಆಗದೇ ಇಲ್ಲ ಅನ್ನೋ ವಿಚಾರನೇ ಇಲ್ಲ. ಕೊಡಿ, ನಾನ್ ಮಡ್ಸ್ತೀನಿ, ಯು ಸ್ಟ್ಯಾಂಡ್ ಅಂಡ್ ವಾಚ್. ಅಯ್ಯೋ ಏನ್ರಿ ತುದಿ ತುದಿ? ಅಲ್ಲರಿ, ಆಂಜನೇಯ ಬಾಲದಷ್ಟು ಉದ್ದ ಇದೆಯಲ್ಲ, ನಿಮ್ ಮೈಟಿಗೆ ತಕ್ಕ ಸೀರೆ ತಗೋಬೇಕಲ್ವಾ? ಸೀರೆ ಅಂದ್ರೆ ಹಾಗೆ ಇರೋದು, ನಿಮ್ ಪ್ಯಾಂಟು ಶರ್ಟ್ ತರ ಚಿಕ್ಕ ಚಿಕ್ಕದಾಗಿರಲ್ಲ. ಅದಕ್ಕೆ ಹೇಳಿದ್ದು ನಿಮ್ಗೆ ಅದನ್ನ ಮಡ್ಚೋದಕ್ ಬರಲ್ಲ ಅಂತ. ಅಲ್ಲ, ಬರಲ್ಲ ಅಂತ ಹೇಳ್ತಿದ್ರೆ ಯಾವಾಗ ಬರುತ್ತೆ? ಹೇಳ್ಕೊಟ್ರೆ ಬರುತ್ತಪ್ಪ, ಬಂದ್ಮೇಲೆ ನಾನೇ ದಿನ ನಿಮಗ್ ಮಡ್ಸ್ಕೊಡ್ತೀನಿ. ಬೇಡ ಅಂತ ಹೇಳ್ತಾ ಇದ್ದೀನಿ ತಾನೆ, ಯಾಕೆ ಸುಮ್ಮನೆ ಹಠ ಮಾಡ್ತಾ ಇದ್ದೀರಾ? ಬೇಕು ಅಂತ ಕೇಳ್ಕೊತಿದ್ದೀನಿ, ನೀವ್ ಯಾಕೆ ಹೇಳ್ಕೊಡ್ತಿಲ್ಲ? ಇವಾಗ ಏನ್ ನೀವ್ ಹೇಳ್ಕೊಡ್ತೀರಾ, ಇಲ್ಲಾಂದ್ರೆ ಅಪ್ಪನ್ನ ಕರೆದು ಹೇಳಿಸ್ಕೊಳ್ಳ? ಸರಿ ಹೇಳ್ಕೊಡ್ತೀನಿ.